ಬಿಜೆಪಿ ಅವಧಿಯಲ್ಲೂ ವಕ್ಫ್ ನೋಟಿಸ್ ಕೊಟ್ಟಿರಬಹುದು. ಆ ಪ್ರಕ್ರಿಯೆ ಪ್ರಕಾರ ನೋಟಿಸ್ ಕೊಟ್ಟಿರ್ತಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರೀ ಕಾಂಗ್ರೆಸ್ ಅವಧಿಯಲ್ಲಿ ಮಾತ್ರ ಕೊಟ್ಟಿದ್ದಾರೆ ಅಂತಲ್ಲ, ಬಿಜೆಪಿ ಅವಧಿಯಲ್ಲೂ ಕೂಡ ಆ ಪ್ರಾಸೆಸ್ ಇದ್ದಾಗ ಆ ಪ್ರಾಸೆಸ್ನ ಪ್ರಕಾರ ನೋಟಿಸ್ ಕೊಟ್ಟಿರಬಹುದು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬಿಎಸ್ವೈ ಬೊಮ್ಮಾಯಿ ಕಾಲದಲ್ಲಿ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಯಾರಿಗೂ ಅನ್ಯಾಯ ಆಗದಂತೆ ನ್ಯಾಯ ಸಿಗಬೇಕು ಅಷ್ಟೇ. ನೋಟಿಸ್ ಕೊಡದೆ ಕೆಲವೊಂದು ಕಡೆ ವಕ್ಫ್ ಅಂತ ಎಂಟ್ರಿ ಮಾಡಿದ್ದಾರೆ. ಸಿಎಂ ನೋಟಿಸ್ ವಾಪಸ್ ಪಡಿರಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ನೋಟಿಸ್ ವಾಪಸ್ ಪಡೆದು ದಾಖಲೆ ಸರಿಪಡಿಸಿ ಅಂತ ಯತ್ನಾಳ್ ಆಗ್ರಹಿಸ್ತಾ ಇದ್ದಾರೆ. ಈಗ ನಾವು ಜನಹಿತದಿಂದ ನಮ್ಮ ಪಕ್ಷ ಈಗಾಗಲೇ ಕೇಂದ್ರ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಬಿಲ್ ಪಾರ್ಲಿಮೆಂಟ್ ನಲ್ಲಿ ತಂದಾರೆ. ಪ್ರಧಾನಮಂತ್ರಿಗಳು ಸಹ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ಧ್ವನಿಗೂಡಿಸಿದ್ದಾರೆ. ಇದರ ಅರ್ಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ಯಾರಿಗೆ ಜನರ ಬಗ್ಗೆ, ರೈತರ ಬಗ್ಗೆ, ಮಠ ಮಂದಿರಗಳ ಬಗ್ಗೆ, ಸರ್ಕಾರಿ ಜಮೀನುಗಳ ಬಗ್ಗೆ ಯಾರಿಗೆ ಕಳಕಳಿ ಇದೆ, ಅದು ಯಾವುದೇ ಪಕ್ಷದವರಿದ್ರು ಜಾಯ್ನ್ ಆಗ್ಬೋದು. ಇವತ್ತು ಇವನ್ ಕಾಂಗ್ರೆಸ್ ಎಂಪಿಗಳು ಸಹಿತ ಘೋಷಣೆ ಮಾಡಬಹುದು ಬೇಕಾದ್ರೆ. ಹೇಗೆಂದ್ರೆ ನಾವು ಏನ್ ಕೇಂದ್ರ ಸರ್ಕಾರ ತಂದಂತ ವಕಫ್ ಅಮೆಂಡ್ಮೆಂಟ್ ಬಿಲ್ಗೆ ನಾವು ಬೆಂಬಲ ಕೊಡ್ತೀವಿ. ನಮ್ಮ ಬೆಂಬಲ ಅಲ್ಲಿ ಕೈ ಎತ್ತು ಆಗುದಿಲ್ಲ ಅಂದ್ರೆ ನಾವು ಅಬ್ಸೆಂಟ್ ಉಳಿತೀವಿ. ಯಾಕಂದ್ರೆ ಎಲ್ಲಾ ಈ ಜನ ವೋಟ್ ಹಾಕಿದ ಮ್ಯಾಗನೆ ಅವರು MP ಆಗಿದ್ದು. ಅದನ್ನು ನಾನು ಹೇಳ್ತೀನಿ, MP ಗಳಿಗೂ ವಿನಂತಿ ಮಾಡ್ಕೊತೀನಿ, ಕಾಂಗ್ರೆಸ್ JDS MLAಗಳಿಗೂ ವಿನಂತಿ ಮಾಡ್ಕೊತೀನಿ, ನಿಮಗೆ ಈ ಜನರ ಬಗ್ಗೆ ಕಳಕಳಿದ್ರೆ ನೀವು ಬಂದು ಭಾಗವಹಿಸಿ. ನಾವು ಇದನ್ನ